ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶದ ವೇಳೆ ಸೋನಿಯಾ ಗಾಂಧಿ ಭಾರತದಲ್ಲಿ ಇರಲ್ಲ, ಹಾಗಾದ್ರೆ ಎಲ್ಲಿಗೆ ಹೋಗ್ತಾರೆ ಅನ್ನುವ ಪ್ರಶ್ನೆ ಪ್ರತಿಪಕ್ಷಗಳದ್ದು. ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶದ ವೇಳೆ ಸೋನಿಯಾ ಗಾಂಧಿ ಭಾರತದಲ್ಲಿ ಇರಲ್ಲ. ಸೋನಿಯಾ ಗಾಂಧಿ ವಿದೇಶ ಪ್ರವಾಸದ ಬಗ್ಗೆಯೇ ಪ್ರಶ್ನೆ ಎತ್ತಿದ್ದಾರೆ ಸಿಟಿ ರವಿ. ಸೋನಿಯಾ ಗಾಂಧಿ ವಿದೇಶಕ್ಕೆ ಹೋಗಿದ್ದು ಯಾಕೆ? ಅನಾರೋಗ್ಯಕ್ಕಾಗಿ ವಿದೇಶದಲ್ಲಿ ವೈದ್ಯಕೀಯ ಚಿಕಿತ್ಸೆ ಪಡೆಯೋದಕ್ಕ, ಅಥವಾ ತಮ್ಮ ಖಾತೆಯಲ್ಲಿ ಇರುವ ಹಣವನ್ನ ಸುರಕ್ಷಿತ ಸ್ಥಳಗಳಲ್ಲಿ ವರ್ಗಾಯಿಸುವುದಕ್ಕೋ ಅಂತ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ವಿವಾದಾತ್ಮಕ ಟ್ವೀಟ್ ಮಾಡಿದ್ದಾರೆ. ಸೋನಿಯಾರನ್ನ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಬಹುದಿತ್ತಲ್ವಾ? ರಾಹುಲ್ ಗಾಂಧಿ ತಮ್ಮ ತಾಯಿಯನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಬಹುದಿತ್ತಲ್ವಾ? ಸಿಎಂ ಸಿದ್ದರಾಮಯ್ಯನವರು ಸೋನಿಯಾ ಅವರ ಯೋಗಕ್ಷೇಮವನ್ನ ನೋಡ್ಕೊಳ್ತಾ ಇದ್ರು ಅಂತ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ವಿವಾದಾತ್ಮಕವಾಗಿ ಟ್ವೀಟ್ ಮಾಡಿದ್ದಾರೆ. ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶದ ಸಂದರ್ಭದಲ್ಲಿ ಸಿಟಿ ರವಿ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಸಾಮಾನ್ಯವಾಗಿ ಚುನಾವಣೆಗಳು ಬಂದಾಗ ಸೋನಿಯಾ ಗಾಂಧಿ ಅವರು ವಿದೇಶಕ್ಕೆ ಹಾರೋದು ಯಾಕೆ ಅನ್ನುವಂತಹ ಪ್ರಶ್ನೆ. ಈ ಬಗ್ಗೆ ಮಾತಾಡೋದಕ್ಕೆ ಪಕ್ಷದ ಕಾರ್ಯಾಧ್ಯಕ್ಷರಾದಂತಹ ದಿನೇಶ್ ಗುಂಡೂರಾವ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಸಿಟಿ ರವಿ ಅವರು ಮಾಡಿರುವಂತಹ ಒಂದು ಟ್ವೀಟ್, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಕೇಳ್ತಾ ಇದ್ದೀನಿ. ಚುನಾವಣೆ ಸಂದರ್ಭದಲ್ಲಿ, ಮತ ಎಣಿಕೆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ದೇಶದಲ್ಲಿ ಇರಲ್ಲ, ಚಿಕಿತ್ಸೆ ಪಡೆಯೋದಕ್ಕೆ ಅಂತ ಹೋಗ್ತಾರಾ ಅಥವಾ ತಮ್ಮ ಖಾತೆನಲ್ಲಿರೋ ಹಣನ ವರ್ಗಾವಣೆ ಮಾಡಕ್ ಹೋಗ್ತಾರಾ ಅಂತ ಕೇಳಿದ್ದಾರೆ. ನೋಡಿ, ಸಿಟಿ ರವಿ ಅವರ ಹೇಳಿಕೆ ಬಗ್ಗೆ ಈಗಾಗಲೇ ಪ್ರತಿಕ್ರಿಯೆ ಕೊಟ್ಟಿದ್ದೀನಿ. ಆದ್ರೂ ಕೂಡ ಅತ್ಯಂತ ಒಂದು ಕೆಟ್ಟ ಹೇಳಿಕೆ ಮತ್ತು ಅವರ ಒಂದು ಕೊಳಕಿನ ಮನಸ್ಸಿಗೆ ಇದೊಂದು ಪ್ರತಿಬಿಂಬನೆ ಇದು. ಯಾಕೆಂತ ಹೇಳಿದ್ರೆ ಈ ರೀತಿಯಾಗಿ ಯಾರು ಕೂಡ ವೈಯಕ್ತಿಕ ವಿಚಾರಗಳನ್ನ ತೆಗೆದುಕೊಂಡು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡೋದಕ್ಕೆ ಯಾವತ್ತೂ ಕೂಡ ಯಾರು ಮಾತಾಡ್ತಾ ಇರ್ಲಿಲ್ಲ. ಆದ್ರೆ ಇವರ ಹೇಳಿಕೆ ಖಂಡಿತವಾಗಿಯೂ ಒಂದ್ ರೀತಿ ಇವರು ಏನು ಭಾರತ್ ಮಾತಾ ಕಿ ಜೈ ಅಂತ ಹೇಳೋರು, ದೇಶದ ಸಂಸ್ಕೃತಿ ಬಗ್ಗೆ ಮಾತಾಡ್ತಕ್ಕಂಥವ್ರು, ಹಿಂದುತ್ವದ ಬಗ್ಗೆ ಮಾತಾಡ್ತಕ್ಕಂಥವ್ರು, ಅವರ ಮಾತುಗಳು ಕೇಳಿದ್ರೆ ಎಲ್ಲಿದೆ ಸಂಸ್ಕೃತಿ, ಎಲ್ಲಿದೆ ಇವ್ರದ್ದು ವಿಚಾರ ಆಚಾರ, ಏನೂ ಇಲ್ಲ ಅಂತ ಆಯ್ತಲ್ಲ. ಸೊ ಇದು ಅತ್ಯಂತ ಖಂಡನೀಯವಾದಂತೂ ಹೇಳಿಕೆ. ಮತ್ತು ತಾವು ಕೂಡ ಇದನ್ನ ಇಂಥ ದೊಡ್ಡ ಚರ್ಚೆಗೆ ಅವಕಾಶ ಮಾಡಿದ್ದೇನೆ. ಅವರು ಸುಮ್ಮನೆ ಖಂಡಿಸ್ಬೇಕಿತ್ತ ಹೇಳಿಕೆಗಳು ಕೊಡಬಾರ್ದು ಅಂತ ಹೇಳಿದ್ರೆ ಸಾಕು. ಯಾಕಂದ್ರೆ ಇಂಥವ್ರಿಗೆ ಇದೇ ಬೇಕು, ಪ್ರಚಾರನೇ ಬೇಕು ಇವ್ರಿಗೆ. ಇದು ಹೇಳಿಕೆಗಳು ಕೊಟ್ಬಿಡೋದು, ಆಮೇಲೆ ಅದನ್ನ ಚರ್ಚೆಗಳು ಮಾಡ್ಕೊಂಡು ನಾವು ಕೂತ್ಕೊಳ್ಳೋದು ಇದು ಸರಿ ಸೋನಿಯಾ ಗಾಂಧಿ ಅವರನ್ನ ಬೆಂಗಳೂರಿನ ವಿಕ್ಟೋರಿಯಾ ಹಾಸ್ಪಿಟಲ್ ಸೇರಿಸಬಹುದಾಗಿತ್ತಲ್ವಾ? ಸಿದ್ದರಾಮಯ್ಯನವರು ಇದ್ರು ನೋಡ್ಕೋತಾ ಇದ್ರು ಅಂತಾನು ಹೇಳಿದ್ದಾರೆ. ನೋಡಿ, ಇವೆಲ್ಲ ಪರ್ಸನಲ್ ಇಶ್ಯೂಸ್. ಸೋನಿಯಾ ಗಾಂಧಿ ಅವರ ಆರೋಗ್ಯದ ವಿಚಾರ, ಅವರ ವೈಯಕ್ತಿಕ ವಿಚಾರ. ಅವರು ಯಾಕೆ ಹೋಗ್ತಾ ಇದಾರೆ, ಏನಕ್ಕೆ ಹೋಗ್ತಾ ಇದಾರೆ ನಮ್ಗಂತೂ ಗೊತ್ತಿಲ್ಲ. ಸುಮ್ಮನೆ ನಾವು ಇದನ್ನೆಲ್ಲ ಕೂಡ ಸಾರ್ವಜನಿಕರು ಯಾಕೆ ಚರ್ಚೆ ಮಾಡ್ಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನೋಡಿ, ನಮ್ ದೇಶದಲ್ಲಿ ಚುನಾವಣೆಗಳು ಆಗ್ತಾನೆ ಇರ್ತವೆ. ಮತ್ತು ಸೋನಿಯಾ ಗಾಂಧಿ ಅವರು 40 ವರ್ಷದ ಮೇಲಾಯ್ತು ನಮ್ ದೇಶಕ್ಕೆ ಬಂದು, ಮತ್ತು ಈ ದೇಶದಲ್ಲಿ UPA ಸರ್ಕಾರದಲ್ಲಿ 10 ವರ್ಷ ಕಾಲ ಚೇರ್ಪರ್ಸನ್ ಆಗಿ ಇವರೆಲ್ಲ ಹೇಳಿಕೆಗಳು ಯಾವ ರೀತಿ ಮಾತಾಡಿದ್ರು ಅವೇ ಹೇಳನಕಾರಿ ಅಂತಂತ ರೀತಿಯಲ್ಲಿ ಬಿಜೆಪಿಯವರು ಈ ಸಿಟಿ ರವಿ ಎಲ್ಲ ಅವ್ರ ಬಗ್ಗೆ ಮಾತನಾಡಿದ್ದಾರೆ. 99 ಪೂರ್ವದಲ್ಲಿ ಚುನಾವಣೆಗಳ ಸಂದರ್ಭಗಳಲ್ಲಿ. ಆಯ್ತು, ರಾಜಕೀಯ ಮಾಡೋದು ಮಾಡಿ, ನಾವೇನದು ಬೇಡ ಅಂತ ಹೇಳೋದಿಲ್ಲ. ರಾಜಕೀಯವಾಗಿ ನೀವು ಏನಾದ್ರು ಆರೋಪಗಳು ಮಾಡಿ ನಾವು ಸ್ವೀಕಾರ ಮಾಡೋಣ, ಪ್ರತ್ಯುತ್ತರ ಕೊಡೋಣ. ಆದ್ರೆ ಇಂಥ ವಿಚಾರಗಳ ಬಗ್ಗೆ ನೀವು ರಾಜಕೀಯ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಚಾರ ತಂತ್ರನ ಸರ್ ಇದು. ಮತ್ತೆ ಖಂಡಿತ ನೀವು ನಾವೆಲ್ಲ ಚರ್ಚೆ ಮಾಡ್ತಾ ಇದೀವಲ್ಲ, ಇವರ ಹೇಳಿಕೆ ಇವತ್ತು ಏನೋ ಒಂದು ಗಾಳಿ ಸುದ್ದಿ ಹರಿಬಿಟ್ಬಿಡೋದು, ಇದು ಚರ್ಚೆ ಆಗ್ಬೇಕು. ಮತ್ತೆ ಇಂತ ಒಂದು ಕೆಟ್ಟದಾದಂತ ಚರ್ಚೆಗೆ ನಾವು ಮಾತಾಡ್ತಾ ಇದ್ದಾಗ ಇದು ನನಗೆ ಬೇಜಾರಾಗ್ತಾ ಇರೋವಂಥದ್ದು. ಈಗ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾದಾಗ್ಲೂ ಕೂಡ ಟ್ರೀಟ್ಮೆಂಟ್ ಅವ್ರು ಮಾಡಿಸ್ಕೊಂಡ್ರು. ಅವಾಗ ವಿದೇಶದಿಂದ ಒಬ್ರು ಡಾಕ್ಟರ್ ಬಂದ್ರು ಅವ್ರು ಟ್ರೀಟ್ಮೆಂಟ್ ಮಾಡೋದಕ್ಕೆ ನೋಡೋದಕ್ಕೆ. ಅದೇನ್ ತಪ್ಪ ಅದು? ಅಂಬರೀಶ್ ಅವರು ಟ್ರೀಟ್ಮೆಂಟ್ ಸಿಂಗಾಪುರ್ಗೆ ಹೋಗಿದ್ರು, ಅದೇನ್ ತಪ್ಪ ಅದು? ಯಾಕೆ ಈ ತರ ಇವರು ಹೇಳಿಕೆಗಳೆಲ್ಲ ಮಾಡ್ತಾರೆ ನನಗೆ ಅರ್ಥ ಆಗೋದಿಲ್ಲ. ಅಲ್ಲ, ಇವ್ರ ಉದ್ದೇಶ ಏನಂದ್ರೆ ಈ ಎಲೆಕ್ಷನ್ ಟೈಮ್ ಅಲ್ಲಿ ಕಲೆಕ್ಟ್ ಮಾಡಿರೋ ದುಡ್ಡನ್ನ ಸೇಫ್ ಗಾರ್ಡ್ ಮಾಡಕ್ ಹೋಗ್ತಾರೆ ಅಂತ. ನೋಡಿ, ಅದೇ ಹೇಳೋದು, ಎಷ್ಟು ಕೆಟ್ಟದಾಗಿ, ಎಷ್ಟು ಕೊಳಕಿನ ಮನಸ್ಸಿನ ಮಾತುಗಳಿದು. ಮತ್ತು ಯಾರು ಕೂಡ ಸಾರ್ವಜನಿಕ ಬದುಕಿನಲ್ಲಿ ನಾವು ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ.
ಭ್ರಷ್ಟಾಚಾರದ ಬಗ್ಗೆ ಆರೋಪ ಮಾಡಿ ಹಿಂದೆ ಎಲ್ಲ ಮಾಡಿದ್ದಾರೆ, ಇವತ್ತು ಕೂಡ ಮಾಡಿ, ಅವ್ರ ಕುಟುಂಬದ ಬಗ್ಗೆನೂ ಮಾಡಿದ್ದಾರೆ, ರಾಬರ್ಟ್ ವಾದ್ರಾ ಬಗ್ಗೆ ಮಾಡಿ, ಅದೆಲ್ಲ ಮಾಡಿ, ನಾನು ಬೇಡ ಅಂತ ಹೇಳೋದಿಲ್ಲ. ಅದು ಯಾವ್ದಕ್ಕೆ ನೀವು ಸಂಬಂಧ ತರ್ತಾ ಇದ್ದೀರಾ, ಯಾವ ಇದಕ್ಕೆ ಲಿಂಕ್ ತರ್ತಾ ಇದ್ದೀರಾ, ಮತ್ತು ನೀವು ಮಹಿಳೆ ಅಂತ ಹೇಳಿದ ತಕ್ಷಣ ಗೌರವಿಸಬೇಕು ಅಂತ ಹೇಳ್ತೀರಾ, ಮತ್ತು ಇಂಥ ಮಾತುಗಳನ್ನ ನನ್ಗನ್ಸೋದು ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸಕ್ಕೆ ಹೋದಾಗಲೂ ಪ್ರಶ್ನೆ ಮಾಡ್ತಾರೆ, ಸೋನಿಯಾ ಗಾಂಧಿ ವಿದೇಶ ಪ್ರವಾಸಕ್ಕೆ ಹೋದಾಗಲೂ ಪ್ರಶ್ನೆ ಮಾಡ್ತಾರೆ. ಅದೇನು ವಿದೇಶ ಪ್ರವಾಸ ಅಂದ ತಕ್ಷಣ ಯಾಕೆ ಇವ್ರಿಗೆ ಅನುಮಾನ, ಅಥವಾ ಏನಾದ್ರೂ ಸ್ಟಫ್ ಇದೆಯಾ ಈ ವಿಚಾರದಲ್ಲಿ ಅಂತ ನೋಡಿ. ಅದಕ್ಕೆ ನಾನು ಹೇಳುವಂತದ್ದು, ಇದು ಅನಾವಶ್ಯಕವಾಗಿ ಅಗತ್ಯ ಇಲ್ಲದೆ ಇರತಕ್ಕಂತ ಚರ್ಚೆ ಇವತ್ತು ಆಗ್ತಾ ಇದೆ. ಆದ್ರೆ ಒಂದು ಸಿ.ಟಿ. ರವಿಯವರ ಘನತೆ ಗೌರವ ಇಲ್ಲದೆ ಇರತಕ್ಕಂತ ಮಾತುಗಳನ್ನು ಆಡಿದ್ದಾರೆ, ಮತ್ತು ಅವರ ವಿಕೃತ ಒಂದು ಮನೋಭಾವ ಪ್ರದರ್ಶನ ಆಗಿದೆ. ಮತ್ತು ಅವರೆಲ್ಲವೂ ಕೂಡ ತಮ್ಮ ಈ ರೀತಿಯಾಗಿ ಹೇಳಿಕೆಗಳು, ಅವರು ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಈ ರೀತಿಯಾಗಿ ಹೇಳಿಕೆಗಳು ಕೊಟ್ರೆ, ಈಗ ಅವರ ಬಿಜೆಪಿಯ ಭಕ್ತಗಳನ್ನು ನೋಡಿದೀವಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಬಿಜೆಪಿ ಭಕ್ತರು ಯಾವ ತರ ಮಾತಾಡ್ತಾರೆ ಅಂತ, ಅತ್ಯಂತ ನಮ್ಮ ದೇಶದ ಸಂಸ್ಕೃತಿಗೆ ತದ್ವಿರುದ್ಧವಾದಂತ ಮಾತುಗಳನ್ನೇ ಇವರು ಆಡ್ತಾರೆ. ಅದೇ ದೇಶದ ಸಂಸ್ಕೃತಿ ಬಗ್ಗೆ ಇವರೇ ಮಾತಾಡ್ತಾರೆ. ನನಗನ್ಸುತ್ತೆ ಇವ್ರಿಗೆ ಸಂಸ್ಕೃತಿನೇ ಇಲ್ಲ, ಕಲ್ಚರ್ ಇಲ್ಲ, ಯಾವ ರೀತಿಯಾಗಿ ಮಾತಾಡ್ಬೇಕು, ಯಾವ ರೀತಿ ನಡ್ಕೋಬೇಕು ಅಂತ ಕೂಡ ಗೊತ್ತಿಲ್ಲ. ಇದು ಅತ್ಯಂತ ನೀವು ಎಲ್ರೂ ಕೂಡ ಇದನ್ನು ಖಂಡಿಸ್ಬೇಕು. ಪೊಲಿಟಿಕಲಿ ಫೈಟ್ ಮಾಡೋಣ, ಪರ್ಸನಲ್ ವಿಷಯ ತೆಗೆದುಕೊಂಡು ಬಂದು ನಾವು ಅದರಲ್ಲೂ ಕೂಡ ಆರೋಗ್ಯದ ವಿಚಾರಗಳು ತೆಗೆದುಕೊಂಡು ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರೆ, ಮತ್ತು ನಮ್ಮ ರಾಜಕಾರಣ ಎಲ್ಲಿಗೆ ಹೋಗ್ತದೆ? ಅದಕ್ಕೆ ರವಿ ಅವರೇ, ನೀವು ಸ್ವಲ್ಪ ಫ್ರೀ ಮಾಡ್ಕೊಳ್ಳಿ, ನೀವು ರಾಜಕೀಯ ಮಾಡಿ, ನೀವು ಒಬ್ಬ ಪ್ರಬುದ್ಧ ನಾಯಕ. ಆದ್ರೆ ಈ ರೀತಿಯಾಗಿ ನೀವು ಮಾತಾಡ್ಕೊಂಡು ಹೋದ್ರೆ ನಿಮ್ಮ ಪ್ರಬುದ್ಧತೆಗೆ, ನಿಮ್ಮ ಘನತೆ, ಗೌರವಕ್ಕೆ ಪಕ್ಷ ಮತ್ತು ನೀವು ವೈಯಕ್ತಿಕವಾಗಿ ಈ ಮಾತಿಗೆ ಯಾವುದೇ ಪ್ರಾಶಸ್ತ್ಯ ಕೊಡಲ್ಲ. ನೋಡಿ, ನಮ್ಮ ಪಕ್ಷ ದಯವಿಟ್ಟು ಹೇಳ್ಬೇಡಿ, ಯಾರು ಕೂಡ ಪ್ರಾಶಸ್ತ್ಯ ಕೊಡಬಾರ್ದು ಇದಕ್ಕೆ. ಬಿಜೆಪಿದು ಕೂಡ ನನಗೆ ಅನೇಕ ಸ್ನೇಹಿತರಿದ್ದಾರೆ, ಅವರು ಕೂಡ ಇದಕ್ಕೆ ಒಪ್ಪೋರಿಲ್ಲ, ಒಪ್ತಕ್ಕಂಥವ್ರಲ್ಲ. ಯಾರು ಕೂಡ ಇದಕ್ಕೆ ಪ್ರಾಶಸ್ತ್ಯ ಕೊಡಬಾರ್ದು. ಕಾಂಗ್ರೆಸ್ ಅಂತ ಅಲ್ಲ ಇದು. ಯಾರು ಕೂಡ ಇಂಥ ಮಾತುಗಳು ಆಡಬಾರ್ದು, ಇಂಥ ಮಾತಿಗೆ ನಾವು ಮಹತ್ವ ಕೊಡಬಾರ್ದು, ಖಂಡಿಸ್ಬೇಕು ಇಂಥ ಮಾತುಗಳನ್ನ. ಓಕೆ ದಿನೇಶ್ ಗುಂಡೂರಾವ್, ಥ್ಯಾಂಕ್ ಯು. ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ಚುನಾವಣೋತ್ತರ ಸರ್ವೆಗಳು ಇವು, ಅಂದರೆ ಸಮೀಕ್ಷೆಗಳು, ಚುನಾವಣೆಯ ನಂತರ ಮಾಡಿರುವಂತಹ ಸರ್ವೆಗಳು. 7ರಲ್ಲೂ ಹೆಚ್ಚು ಕಡಿಮೆ ಒಂದೇ ರೀತಿಯ ಅಭಿಪ್ರಾಯಗಳು ಮೂಡಿ ಬರ್ತಾ ಇವೆ. ಬಹಳ ದೊಡ್ಡ ವ್ಯತ್ಯಾಸಗಳು ಕಾಣಿಸ್ತಾ ಇಲ್ಲ. ಎಲ್ಲದರಲ್ಲೂ ಬಿಜೆಪಿ ಒಂದು ಕಡೆ, ಕಾಂಗ್ರೆಸ್ ಪರಿಸ್ಥಿತಿ ಏನು, SP ಏನು, BSP ಏನು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದೆ. ನಟ ಕಿಚ್ಚ ಸುದೀಪ್ ವಿವಾಹ ವಿಚ್ಛೇದನ ಪ್ರಕರಣವನ್ನ ಮಧ್ಯಸ್ಥಿಕೆಗೆ ಕಳುಹಿಸುವಂತಹ ಸಾಧ್ಯತೆ ಇದೆ. ಮುಂದಿನ ಬಾರಿ ಗಂಡ ಹಾಗೂ ಹೆಂಡತಿ ವಿಚಾರಣೆಗೆ ಹಾಜರಾಗದೇ ಇದ್ರೆ ನ್ಯಾಯಾಲಯಕ್ಕೆ ಪ್ರಕರಣವನ್ನ ತೀರ್ಮಾನಿಸುವಂತಹ ಅಧಿಕಾರ ಇದೆ ಅಂತ ಕೋರ್ಟ್ ಸುದೀಪ್ ಪರ ವಕೀಲರಿಗೆ ಹೇಳಿದೆ. ಜೂನ್ 14ಕ್ಕೆ ವಿಚಾರಣೆ ಮುಂದೂಡಿದ್ದು, ಮುಂದಿನ ದಿನಾಂಕಕ್ಕೆ ಕಡ್ಡಾಯವಾಗಿ ಇಬ್ಬರು ಕೂಡ ಅರ್ಜಿದಾರರು ಹಾಜರಿರಬೇಕು ಅಂತ ಕೌಟುಂಬಿಕ ನ್ಯಾಯಾಲಯ ಸೂಚನೆ